ಇಡೀ ವಿಶ್ವದಲ್ಲೇ ಯಾವುದೇ ವಸ್ತು ಆದರೂ ನಮಗೆ ಫ್ರೀಯಾಗಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಫ್ರೀಯಾಗಿ ಯಾವುದೇ ವಸ್ತು ಸಿಗ್ತಾ ಇದೆ ಅಂದರೆ ಅದರ ಹಿಂದೆ ತುಂಬಾ ಉದ್ದೇಶಗಳಿರುತ್ತೆ. ಆ ಉದ್ದೇಶಗಳು ನಾವು ಕೊಡುವಂತಹ ದುಡ್ಡಿಗಿಂತ ಹೆಚ್ಚು ಲಾಸನ್ನು ನಮಗೆ ತಂದು ಕೊಡ್ತವೆ. ಈ ರೀತಿ ಫ್ರೀ ಆದಂಥ ಆಫರ್ಗಳು ನಮ್ಗೆ ಏನಾದರೂ ಬಂದರೆ ಅದನ್ನು ನಾವು ತಗೊಳ್ಳೋದಕ್ಕೆ ಹೋಗಬಾರ್ದು. ಆದರೆ ಆ ರೀತಿ ಫ್ರೀ ಆದಂಥ ಆಫರ್ಗಳನ್ನು ಬಳಸಿ ಹೇಗೆ ನಾವು ಪವರ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸೊ ವೆಲ್ಕಮ್ ಟು ಪುಸ್ತಕಾಂಶ. ನಮಗೆ ಎರಡು ಮಾರ್ಗದಲ್ಲಿ ಫ್ರೀ ಆದಂತಹ ವಿಷಯಗಳು ಸಿಗ್ತಾ ಹೋಗ್ತವೆ. ಒಂದು ಕಂಪನಿಗಳ ಮುಖಾಂತರ, ಅಂದರೆ ಅವರು ಕೊಡುವಂಥ ಪ್ರಾಡಕ್ಟ್ ಅಥವಾ ಸರ್ವಿಸ್ಗಳ ಮುಖಾಂತರ. ಎರಡನೇದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರ ಮುಖಾಂತರ. ಆ ರೀತಿ ಫ್ರೀಯಾಗಿ ಸಿಗುವಂಥ ವಸ್ತುಗಳು ಹೇಗೆ ನಮಗೆ ತುಂಬಾ ಕಾಸ್ಟ್ಲಿ ಆಗಿರ್ತವೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದು ಕಂಪ್ನಿಯವರು ಕೊಡುವಂಥ ಪ್ರಾಡಕ್ಟ್ಗಳು. ನಮ್ಮ ದೇಶದಲ್ಲಿ ಫ್ರೀ ಅಂದರೆ ಸಾಕು, ಜನ ಮುಗಿಬಿದ್ದು ಏನು ಬೇಕಾದರೂ ತೊಗೊಳೋದಕ್ಕೆ ರೆಡಿ ಇರ್ತಾರೆ. ಅದು ಎಷ್ಟೇ ಕಷ್ಟ ಆಗಲಿ ಫ್ರೀಯಾಗಿ ಸಿಗಬೇಕಷ್ಟೇ. ಆ ರೀತಿಯ ಮೈಂಡ್ಸೆಟ್ ಜನರು ಇರೋದೇ ಇಲ್ಲಿ ಜಾಸ್ತಿ. ಆದರೆ ನೀವು ಯೋಚಿಸಿ, ಯಾರು ತಾನೇ ತನ್ನ ಪ್ರಾಡಕ್ಟನ್ನು ಲಾಸ್ ಮಾಡಿಕೊಂಡು ಫ್ರೀಯಾಗಿ ಕೊಡೋದಕ್ಕೆ ರೆಡಿ ಇರ್ತಾರೆ? ನಿಮ್ಮ ಕಂಪನಿ ಆಗಿದ್ದರೆ ನೀವೇನಾದರೂ ಕೊಡ್ತಿದ್ರಾ? ನಿಮಗೆ ಲಾಭ ಇದ್ದರೆ ತಾನೇ ನೀವು ಕೊಡೋದಕ್ಕೆ ಸಾಧ್ಯ. ಈ ರೀತಿ ಫ್ರೀಯಾಗಿ ನಮಗೆ ಕೊಡುವಂಥ ಕಂಪ್ನಿಗಳು ಹೇಗೆ ನಮಗೆ ತುಂಬ ನಷ್ಟವನ್ನೇ ಮಾಡ್ತವೆ ಮತ್ತು ಅವು ತುಂಬ ಲಾಭವನ್ನೇ ಮಾಡ್ಕೋತವೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಇವಾಗ ಎಕ್ಸಾಂಪಲ್ಗೆ ಜಿಯೋ ಕಂಪ್ನಿಯವರು ತನ್ನ 4G ನೆಟ್ವರ್ಕನ್ನು ಲಾಂಚ್ ಮಾಡಿದಾಗ ಎಲ್ಲನೂ ಫ್ರೀಯಾಗಿಯೇ ಆಫರ್ಗಳನ್ನು ಕೊಡ್ತಾ ಹೋದರು. ಫ್ರೀ ಅಲ್ವ ಅಂತ ನಾವು ಯೂಸ್ ಮಾಡಿದ್ದು. ಆದರೆ ಇವಾಗ ನೋಡಿದ್ರೆ ಅವಾಗ ಫ್ರೀಯಾಗಿ ಕೊಟ್ಟು ಅಡಿಕ್ಟ್ ಮಾಡಿದ್ದಕ್ಕೇ ಇವಾಗ 4G ಇಲ್ಲದೇ ಇರೋದಕ್ಕೇ ಸಾಧ್ಯ ಆಗ್ತಿಲ್ಲ. ಆ ರೀತಿಯಲ್ಲಿ ಅವರು ಅಡಿಕ್ಟನ್ನು ನಮಗೆ ಮಾಡಿಸಿದ್ದಾರೆ. ಅಕಸ್ಮಾತ್ ನಾವು ಫ್ರೀ ಆಗಿರೋವಂಥದ್ದನ್ನ ಯೂಸ್ ಮಾಡಲಿಲ್ಲ ಅಂದರೆ ದುಡ್ಡು ಕೊಟ್ಟು 3Gನೋ 2Gನೋ ಯೂಸ್ ಮಾಡ್ತಿದ್ರೆ ಇಷ್ಟು ಬೇಗ ಇಷ್ಟು ಅಡಿಕ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ದುಡ್ಡು ಕೊಡ್ತಾ ಇಲ್ಲ, ಫ್ರೀಯಾಗಿಯೇ ಎಲ್ಲ ಪ್ರಾಡಕ್ಟು ನಿಮಗೆ ಸಿಗ್ತಾ ಇದೆ ಅಂದರೆ ಅಲ್ಲಿ ಪ್ರಾಡಕ್ಟೇ ನೀವಾಗಿರ್ತೀರ. ಸೊ ಫ್ರೀ ಆಗಿರೋದು ಯಾವತ್ತಿದ್ರೂ ಅದು ನಿಜವಾಗ್ಲೂ ಫ್ರೀ ಆಗಿರಲ್ಲ. ಈ ಡಿಸ್ಕೌಂಟ್ಗಳೂ ಅಷ್ಟೇ. ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ಕೊಡುವಂಥ ಡಿಸ್ಕೌಂಟ್ಗಳೇ ಆಗಲಿ ಅಥವಾ ಮಾಲ್ಗಳಲ್ಲಿ ಕೊಡುವಂಥ ಡಿಸ್ಕೌಂಟ್ಗಳೇ ಆಗಲಿ, ಈ ಡಿಸ್ಕೌಂಟ್ನ ಮುಖ್ಯ ಉದ್ದೇಶ ಅಂದರೆ ನೀವು ನಿಮಗೆ ಬೇಕಾಗಿರೋದಕ್ಕಿಂತ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಹೆಚ್ಚು ತಗೊಳ್ಳಿ ಅಂತ ಪುಷ್ ಮಾಡೋದೇ ಆಗಿರುತ್ತೆ. ಒಂದು ವಸ್ತು ನಿಮಗೆ ಬೇಕಾಗಿದ್ರೆ ಹನ್ನೊಂದು ವಸ್ತುವನ್ನು ತೊಗೊಂಬರ್ತೀರ, ಒಳ್ಳೆ ಆಫರ್ ಇದೆ ಅಂತ ಹೇಳ್ಬಿಟ್ಟು. ಹೀಗೆ ಫ್ರೀ ವಸ್ತುವಿನ ಹಿಂದಿರೋ ನಷ್ಟವನ್ನು ನಾವು ಲಾಂಗ್ ಟರ್ಮ್ನಲ್ಲಿ ಯೋಚನೆಯನ್ನು ಮಾಡಬೇಕು. ಆವಾಗಲೇ ನಮಗೆ ಇದು ಅರ್ಥ ಆಗೋದು. ನೆಕ್ಸ್ಟ್ ಎರಡನೇದು ವ್ಯಕ್ತಿಗಳಿಂದ ಸಿಗುವಂಥ ಫ್ರೀ ಸರ್ವಿಸ್ಗಳು. ನಮ್ಮನ್ನು ಅನ್ಕಂಡೀಷನಲ್ ಆಗಿ ಪ್ರೀತಿಸುವಂಥ ಒಬ್ಬರನ್ನ ಇಬ್ಬರನ್ನ ಬಿಟ್ಟರೆ ಇನ್ನು ಯಾರೂ ಸಹ ನಮಗೆ ಫ್ರೀಯಾಗಿ ಏನನ್ನೂ ಕೊಡೋದಕ್ಕೆ ಇಷ್ಟಪಡಲ್ಲ. ಅದು ಕರುಣೆ ತೋರಿಸೋದಾಗಲಿ, ಕಷ್ಟದಲ್ಲಿ ಸಹಾಯ ಮಾಡೋದಾಗಲಿ, ನಮ್ಮ ಖುಷಿಗೆ ದುಡ್ಡು ಕೊಡೋದಾಗಲಿ, ಯಾವುದೇ ರೀತಿಯ ಗಿಫ್ಟ್ ಕೊಡೋದಾಗಲಿ, ಊಟ ತಿಂಡಿ ಕೊಡಿಸೋದಾಗಲಿ, ಕೊನೆಗೆ ಒಂದು ಕಾಫಿ ಕೊಡಿಸೋದಾದ್ರೂ ಸರಿನೇ, ಅಲ್ಲೂ ಯಾವುದೋ ಒಂದು ಸ್ವಾರ್ಥ ಇದ್ದೇ ಇರುತ್ತೆ. ಮೇ ಬಿ ಅವರು ದುಡ್ಡು ಕೇಳದೇ ಇರ್ಬೋದು, ಆದರೆ ಸೈಕಾಲಜಿಕಲ್ ಆಗಿ ಅಥವಾ ಇನ್ನೊಂದು ದಿನ ಈ ಕೆಲಸ ನಮಗೆ ಮಾಡಿಕೊಡುವುದನ್ನೋ ಭರವಸೆಲೋ ಯಾವುದೋ ರೀತಿಯಲ್ಲಿ ಒಂದು ಸ್ವಾರ್ಥ ಉದ್ದೇಶ ಅದರಲ್ಲಿ ಇದ್ದೇ ಇರುತ್ತೆ. ಅದನ್ನೆಲ್ಲ ಆ ಸಂದರ್ಭದಲ್ಲಿ ಹೇಳ್ದೇ ಇರ್ಬೋದಷ್ಟೆ. ಆದರೆ ನಿಮ್ಮ ಮೇಲೆ ಒಂದು ರೀತಿಯ ಹಿಡಿತವನ್ನು ಸಾಧಿಸೋಕ್ಕೋಸ್ಕರ ಈ ರೀತಿ ಅವರು ಫ್ರೀ ಲಂಚು, ಡಿನ್ನರ್ಗಳನ್ನು ನಿಮಗೆ ಕೊಡಿಸೋದಕ್ಕೆ ಬರ್ತಾರೆ. ಸೊ ಇದನ್ನೆಲ್ಲ ನೀವು ಅಕ್ಸೆಪ್ಟನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯೋಚಿಸ್ಬೇಕಾಗತ್ತೆ, ಇದು ನಿಜವಾಗ್ಲೂ ವರ್ತಿದೆಯಾ ಅಂತ. ಈಗೆಲ್ಲ ಆದರೆ ಫ್ರೀ ವಸ್ತುಗಳನ್ನು ತಗೊಳ್ದೇ ಏನು ಮಾಡಬೇಕು ಅಂದರೆ ನೀವು ದುಡ್ಡನ್ನು ಖರ್ಚು ಮಾಡಬೇಕು. ಇದು ಲಾಸ್ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ದುಡ್ಡನ್ನು ಖರ್ಚು ಮಾಡ್ತಾ ಹೋದರೆ ನಾನು ಬಡವ ಆಗ್ಬಿಡ್ತೀನಿ ಅಂತ. ಆದರೆ ಇದು ಲಾಸ್ ಅಲ್ಲ, ಅದು ಒಂದು ಇನ್ವೆಸ್ಟ್ಮೆಂಟ್ ಆಗಿ ನೀವು ಖರ್ಚನ್ನು ಮಾಡಬೇಕು ಅಂತ ರಾಬರ್ಟ್ ಗ್ರೀನ್ ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ಪೇ ಟು ಬಿಕಮ್ ಪವರ್ಫುಲ್. ಯಾಕೆ ನಾವು ಎಲ್ಲದಕ್ಕೂ ಪೇ ಮಾಡಬೇಕು ಅಂದರೆ ಜನರ ಮೇಲೆ ಒಂದು ಹಿಡಿತವನ್ನು ನಾವು ಸಾಧಿಸೋದಕ್ಕೋಸ್ಕರ. ಜನ ಖರ್ಚು ಮಾಡೋರನ್ನ ತುಂಬಾ ರೆಸ್ಪೆಕ್ಟನ್ನು ಕೊಡ್ತಾರೆ, ಮತ್ತು ಅವರ ಹಿಂದೆ ಇರುವಷ್ಟು ಜನ ಬೇರೆ ಯಾರನ್ನು ರೆಸ್ಪೆಕ್ಟು ಮಾಡಲ್ಲ ಮತ್ತು ಹಿಂದೆನೂ ಇರಲ್ಲ. ಜನರಿಗೆಲ್ಲ ದುಡ್ಡು ಕೊಡುವಂಥವ್ರು ಬೇಕಾಗಿರುತ್ತೆ, ಗಿಫ್ಟ್ಗಳನ್ನೆಲ್ಲ ಕೊಡಿಸೋರು ಬೇಕಾಗಿರುತ್ತೆ, ಫ್ರೀ ಲಂಚು ಕಾಫಿಗಳನ್ನು ಕೊಡಿಸೋರು ಬೇಕಾಗಿರುತ್ತೆ. ಯಾವ ವ್ಯಕ್ತಿಗೆ ಯಾವ ರೀತಿಯಾದಂಥ ಫ್ರೀ ಸರ್ವಿಸನ್ನು ನೀವು ಕೊಟ್ಟು
ಆತ ನಿಮ್ಮ ಮಾತನ್ನ ಕೇಳೋ ರೀತಿ ಮಾಡ್ಕೋಬಹುದು ಅಂತ ನೋಡ್ತಾ ಹೋಗಿ. ಎಲ್ಲರಿಗೂ ಅವರದೇ ಆದಂತಹ ಪ್ರೈಸ್ ಇರುತ್ತೆ. ಆಸೆ ದುರಾಸೆಗಳು ಅವರು ನಿಜವನ್ನು ನೋಡದೇ ಇರೋ ರೀತಿ ಅವರ ಕಣ್ಣನ್ನ ಮುಚ್ಚಿರುತ್ತೆ. ಸೊ ನೀವು ಸ್ಮಾರ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಅವರಲ್ಲಿ ಒಂದು ಗಿಲ್ಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಆನೆಸ್ಟಿಯನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಂದು ರೀತಿ ಅವರನ್ನ ನಿಮ್ಮ ಖರ್ಚಲ್ಲಿ ಕಟ್ ಹಾಕಿರೋ ಹಾಗೆ. ಇದರಿಂದ ಅವರು ನಿಮಗೆ ಆನೆಸ್ಟಿಯಾಗಿ ಇರ್ತಾರೆ, ಅಟ್ಲೀಸ್ಟ್ ನಿಮ್ಮ ಕೆಲಸ ಮುಗಿಯೋವರೆಗೂ ಆದರೂ. ನೆಕ್ಸ್ಟು ದುಡ್ಡಿನ ವಿಷಯದಲ್ಲಿ ಈ 4 ರೀತಿಯ ಜನಗಳನ್ನು ಅವಾಯ್ಡ್ ಮಾಡಬೇಕು. ಮೊದಲನೆಯವರು ಗ್ರಿಡಿ ಫಿಶ್. ಯಾವಾಗಲೂ ದುಡ್ಡು ಅನ್ನುವಂತಹ ಜನ. ಎಷ್ಟು ದುಡ್ಡಾದ್ರೂ ಸಾಲದೇ ಇರುವಂಥವ್ರು. ಅವರ ಜೀವನದಲ್ಲಿ ಬರೀ ದುಡ್ಡಷ್ಟೇ ಮುಖ್ಯ ಆಗಿರುವಂತಹ ಜನಗಳ ಭಾವನೆಗಳು ಸಹ ಇವರಿಗೆ ಅಷ್ಟು ಮುಖ್ಯ ಆಗಿರಲ್ಲ. ಬರೀ ಒಂದು ಬ್ಯಾಲೆನ್ಸ್ ಶೀಟ್ ಥರ ಲೆಕ್ಕಗಳನ್ನು ಮಾಡುವಂಥವ್ರು. ವ್ಯಕ್ತಿಗಳನ್ನು ಲಾಸು ಅಥವಾ ಪ್ರಾಫಿಟ್ ಅಂತ ನೋಡುವಂಥವ್ರು. ಈ ರೀತಿಯ ಜನಗಳಿಂದ ನೀವು ದೂರ ಇರಬೇಕು. ಬರೀ ಲಾಭ ನಷ್ಟದ ಬ್ಯಾಲೆನ್ಸ್ ಶೀಟ್ ಇಟ್ಕೊಂಡು ಕೂರೋರು ದುಡ್ಡನ್ನು ಸರಿಯಾಗಿ ಬಳಸೋದಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಎರಡನೇದು ಬಾರ್ಗೇನ್ ಡೀಮನ್. ಯಾವಾಗಲೂ ಬಾರ್ಗೇನ್ ಅಂತ ಅಥವಾ ಚೌಕಾಸಿಯನ್ನು ಮಾಡ್ತಾನೆ ಇರುವಂಥ ಜನರನ್ನು ದೂರ ಇರಬೇಕು. ಇವರು 10 ರೂಪಾಯಿ ಉಳಿಸೋ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ ಅಂತ ಅಂದರೆ 10 ರೂಪಾಯಿ ಉಳಿಸೋಕ್ಕೋಸ್ಕರ 20 ಅಂಗಡಿಯನ್ನು ತಿರುಗುವಂಥವ್ರು. ಆ 10 ರೂಪಾಯಿ ಉಳಿಸೋದಕ್ಕೆ ಪಡೋ ಕಷ್ಟವನ್ನೇ ಇವರು ಲೆಕ್ಕನೇ ಹಾಕಲ್ಲ. ಅದರಿಂದ ನಿಮಗೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ, ಪೀಸ್ ಆಫ್ ಮೈಂಡನ್ನು ನೀವು ಕಳ್ಕೊತೀರಾ, ನಿಮ್ಮ ಡಿಗ್ನಿಟಿಯನ್ನು ಕಳ್ಕೊತಾ ಹೋಗ್ತೀರಾ. ಹೀಗೆ ತುಂಬ ವಿಷಯಗಳು ನಿಮಗೆ ತೊಂದರೆಯನ್ನು ಕೊಡುತ್ತೆ. ಅದು ಆ 10 ರೂಪಾಯಿನ ಹೊರತು ಅಲ್ವೇ ಅಲ್ಲ. ಇದನ್ನೆಲ್ಲ ಪವರ್ಫುಲ್ ಜನ ಆಲ್ರೆಡಿ ಯೋಚನೆಯನ್ನು ಮಾಡಿರ್ತಾರೆ. ಅವರು ಆ 10 ರೂಪಾಯಿ ಉಳಿಸುವಂಥ ಸಮಯದಲ್ಲಿ 1000 ರೂಪಾಯಿಯನ್ನು ಗಳಿಸುವಂಥ ಮಾರ್ಗವನ್ನೇ ಹಿಡಿದಿರ್ತಾರೆ. ಜೊತೆಗೆ ಜಾಸ್ತಿ ದುಡ್ಡು ಖರ್ಚು ಮಾಡಿರುವಂಥದ್ದು ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟೇ ಸಿಗೋ ಆಗನೂ ಆಗಿರುತ್ತೆ. ಆದರೆ ಚೌಕಾಸಿಯ ಜನ ಕಡಿಮೆ ದುಡ್ಡು ಅಂತ ಕೆಟ್ಟ ಪ್ರಾಡಕ್ಟನ್ನು ತಗೊಂಡು ಅದನ್ನು ರಿಪೇರಿ ಮಾಡಬೇಕಂತಲೇ 10-20 ಸಲ ಸುತ್ತುತ್ತಾ ಇರ್ತಾರೆ. ತಮ್ಮ ದುಡ್ಡಿನ ಜೊತೆಗೆ ಸಮಯ, ಮನಃಶಾಂತಿ ಎಲ್ಲವನ್ನು ಕಳ್ಕೋತಾ ಹೋಗ್ತಾರೆ. ಸೊ ಈ ರೀತಿ ಜನರಿಂದ ನೀವು ದೂರ ಇರಬೇಕು. ಜೊತೆಗೆ ಎಲ್ಲಿ ದುಡ್ಡನ್ನು ಖರ್ಚು ಮಾಡಬೇಕು, ಎಲ್ಲಿ ಲಾಭವನ್ನು ಮಾಡಬೇಕು ಅಂತ ಕರೆಕ್ಟಾಗಿ ತಿಳ್ಕೋಬೇಕು. ನೆಕ್ಸ್ಟ್ ಮೂರನೇದು ಸ್ಯಾಡಿಸ್ಟ್. ಕೆಲವು ಜನಗಳು ತಾವು ಕೊಟ್ಟಿರುವಂಥ ಹಣಕ್ಕೆ ತುಂಬ ಡಿಮ್ಯಾಂಡನ್ನು ಮಾಡ್ತಾನೆ ಹೋಗ್ತಾರೆ, ತುಂಬ ತೊಂದರೆಗಳನ್ನು ಕೊಡ್ತಾ ಹೋಗ್ತಾರೆ. ಇವಾಗ ನೀವು ಒಂದು ಕಂಪನಿಯಲ್ಲಿ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡ್ತೀರಾ, ಆವಾಗ ಈ ರೀತಿ ಜನ ಅದನ್ನು ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ನಿಮ್ಮ ಮನಃಶಾಂತಿಯನ್ನೇ ಕೆಡಿಸೋವಂಥ ಜನ ಇವರಾಗಿರ್ತಾರೆ. ಯಾವಾಗಲೂ ಕಂಪ್ಲೇಂಟನ್ನು ಹೇಳೋದೇ ಇವರ ಕೆಲಸ ಆಗಿರುತ್ತೆ. ಸುಮ್ಮನೆ ಇಲ್ಲ ಸಲ್ಲದಂಥ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ. ಒಟ್ಟಿನಲ್ಲಿ ಮೆಂಟಲ್ ಟಾರ್ಚರನ್ನು ಕೊಡುವಂಥವ್ರು ಇವರು. ಈ ರೀತಿ ಜನರಿಂದ ನೀವು ದೂರನೇ ಇದ್ಬಿಡಿ. ಇದರಿಂದ ನಿಮ್ಮ ಪ್ರಾಡಕ್ಟು ಸೇಲ್ ಆಗ್ತಿಲ್ಲ, ಲಾಸ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಅದು ಲಾಸ್ ಆದ್ರೂ ಸರಿನೇ, ಇಂಥವರಿಂದ ನೀವು ದೂರನೇ ಬಂದ್ಬಿಡಬೇಕು. ಆವಾಗಲೇ ಲಾಂಗ್ ಟರ್ಮಲ್ಲಿ ನಿಮಗೆ ಒಳ್ಳೆಯದಾಗೋದು ಅಂತ ಈ ಲಾ ಹೇಳ್ತಾ ಹೋಗುತ್ತೆ. ಅದಲ್ಲದೆ 80-20 ಪ್ರಿನ್ಸಿಪಲನ್ನು ನೀವು ಕೇಳಿರ್ಬೋದು. ಅಂದರೆ 80% ಲಾಭ ಬರೋದು ಕೇವಲ 20% ಜನರಿಂದ. ಆ ರೀತಿ 20% ಜನ ಕಂಪ್ಲೇಂಟ್ ಮಾಡೋದೂ ಕಡಿಮೆನೇ, ತೊಂದರೆಗಳನ್ನು ಕೊಡೋದೂ ತುಂಬ ಕಡಿಮೆನೇ, ಬಟ್ ಒಳ್ಳೆ ಪ್ರಾಫಿಟನ್ನು ಕೊಡ್ತಾ ಹೋಗ್ತಾರೆ. ಸೊ ಈ ರೀತಿ ಟಾರ್ಚರ್ ಕೊಡುವಂಥ ಜನರಿಂದ ನೀವು ದೂರ ಇರಿ. ಅದು ಲಾಸ್ ಆದರೂ ಪರವಾಗಿಲ್ಲ, ಅವರಿಂದ ದೂರನೇ ಬಂದ್ಬಿಡಿ. ನೆಕ್ಸ್ಟ್ 4ನೇದು ಇಂಡಿಸ್ಕ್ರಿಮಿನೇಟ್ ಗಿವರ್. ಕೆಲವು ಜನ ಎಮೋಷನಲ್ ಆಗಿ ತುಂಬಾ ವೀಕ್ ಆಗಿರ್ತಾರೆ. ಅಂಥ ಜನ ತಮ್ಮಲ್ಲಿರುವಂಥ ದುಡ್ಡನ್ನು ಎಲ್ಲರಿಗೂ ಕೊಡ್ತಾನೆ ಹೋಗ್ತಾರೆ. ದುಡ್ಡನ್ನು ಕೊಟ್ಟರೆ ನಮ್ಮ ಸಪೋರ್ಟಿಗೆ ಇವರು ಇರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಯಾರಿಗೂ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದು ಇವ್ರಿಗೆ ಗೊತ್ತೇ ಆಗಲ್ಲ. ಎಲ್ಲರಿಗೂ ಈಕ್ವಲ್ ಆಗಿ ಹಣವನ್ನು ಹಂಚುತ್ತಾ ಹೋಗ್ತಾರೆ. ಒಂದು ರೀತಿ ವೇಸ್ಟ್ ಮಾಡ್ತಾನೆ ಹೋಗ್ತಾರೆ ಅಂತ ಹೇಳ್ಬೋದು. ಈ ರೀತಿಯ ಎಮೋಷನಲ್ ಸಪೋರ್ಟ್ಗಾಗಿ ಅಲಿಯುವಂಥ ಜನರಿಂದ ದೂರ ಇರಿ. ಈ ರೀತಿಯಲ್ಲಿ ಹಣವನ್ನು ಪೋಲ್ ಮಾಡೋದು ಸರಿಯಲ್ಲ. ಹಣವನ್ನು ನಾವು ಪವರ್ಫುಲ್ ಆಗೋಕೆ ಸರಿಯಾಗಿ ಬಳಸ್ಕೋಬೇಕು, ಪೋಲು ಮಾಡಬಾರ್ದು. ಈ ರೀತಿ ನೀವು ಫ್ರೀ ಆಗಿರುವಂಥ ವಿಷಯಗಳನ್ನು ಬಿಟ್ಟು ಟ್ಯಾಕ್ಟಿಕ್ ಆಗಿ ದುಡ್ಡನ್ನು ಬಳಸಿದರೆ ತುಂಬ ಪವರ್ಫುಲ್ ಆಗಿ ಬರ್ಬೋದು ಅಂತ ಹೇಳ್ಬಿಟ್ಟು ಈ ಲಾ ನಮಗೆ ಹೇಳ್ತಾ ಹೋಗುತ್ತೆ. ಇದು ಲಾ ನಂಬರ್ 40, ಡಿಸ್ಪೈಸ್ ದ ಫ್ರೀ ಲಂಚ್. ಈ ವಿಡಿಯೋದಿಂದ ನಿಮ್ಗೇನಾದರೂ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ತಿಳ್ಕೊಂಡಿದ್ರೆ ಒಂದು ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಅಂತ ಕಾಮೆಂಟನ್ನು ಮಾಡಿ. ಮುಂದೆ ಬರುವಂಥ ನಮ್ಮ ವಿಡಿಯೋಗಳನ್ನು ಏನಾದರೂ ನೋಡಬೇಕು ಅಂದರೆ ನೀವು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದ. ಕಲಿಯುತ್ತಲೇ ಇರಿ.